ಪ್ರಾರಂಭ ಮಾಡುವಾಗ ನಾನು ಆರಿಸಿಕೊಂಡಂತಹ ಭಾಗ ಜ್ಞಾನಿಯಾದ ಸೊಲೊಮೋನನು ಬರೆದಂತ ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ 16ರಿಂದ 17 ವಚನ. ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ 16ರಿಂದ 17 ವಚನ. ಎಲೈ ದೇಶವೇ, ನಿನ್ನ ರಾಜನು ಬಾಲನಾಗಿದ್ದು ಪ್ರಭುಗಳು ಹೊತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ಯವೇ? ಸರಿ. ದೇಶವೇ, ನಿನ್ನ ರಾಜನು ಕುಲೀನನಾಗಿದ್ದು ಪ್ರಭುಗಳು ಅಮಲನ್ನೊಲ್ಲದೆ ಶಕ್ತಿಗೊಳ್ಳುವೆವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನಗೆ ಭಾಗ್ಯವೇ ಸರಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. ನಮ್ಮ ಮಧ್ಯದಲ್ಲಿ ಸಹೋದರ ಡೇವಿಡ್ ಅವರಿದ್ದಾರೆ. ಇದ್ದೀರಾ? ಇದ್ದೇನೆ ಪಾಸ್ಟರ್. ಸಹೋದರ ಡೇವಿಡ್ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂದಾಗಿ. ಹಾಲೆಲುಯಾ, 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 ಹಾಲೆಲುಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಉದಯ ಕಾಲದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಹೌದಪ್ಪ ತಂದೆ, ಪ್ರಾರ್ಥಿಸಲು ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಮ್ಮ ದೇವರು ನೀನು ಒಳ್ಳೆಯವನಾಗಿದ್ಯಪ್ಪ ತಂದೆ, ನಿನಗೆ ಸ್ತೋತ್ರ. ಈ ಒಳ್ಳೆ ದಿವಸವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಅಪ್ಪ ತಂದೆ, ಬೆಳಿಗ್ಗೆ ಅಪ್ಪ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕೊಟ್ಟದಲ್ಲಿ ನಮ್ಮನ್ನಪ್ಪ ತಂದೆ ನೀನು ಕರೆದು ತಂದಿದ್ಯಾ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ಎಷ್ಟೋ ಮಂದಿ ಇವತ್ತಿನ ದಿವಸವನ್ನು ಕಾಣದೆ ಹೋದರು. ನಿನ್ನ ಮಕ್ಕಳಿಗೆ ಅಪ್ಪ ತಂದೆ ನೀನು ಆರಿಸಲ್ಪಟ್ಟ ಜನಾಂಗ, ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ಅಪ್ಪ ತಂದೆ ನೀನು ಆರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಸಣ್ಣ ಮಂದೆಯನ್ನಾಗಿ ಅಪ್ಪ ತಂದೆ ನಮ್ಮನ್ನು ಈ ಲೋಕದಲ್ಲಿ ಇಟ್ಟು ನೀವು ಪರಲೋಕ ಸಂಸ್ಥಾನದವರಂತ ನಮ್ಮನ್ನು ಕರೆದಿದ್ದಿ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಕ್ರಯಕ್ಕೆ ಕೊಂಡಲ್ಪಟ್ಟವರಾಗಿ ಅಪ್ಪ ತಂದೆ ನಾವು, ಹೌದಪ್ಪ ತಂದೆ, ನಿನ್ನ ಮಕ್ಕಳು ನಾವು ಇದ್ದೇವೆ. ಹಬ್ಬದಪ್ಪ ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಹೌದಪ್ಪ ತಂದೆ, ನಾವು ಬೇಡುವರಾಗಿದ್ದೇವೆ. ಇವತ್ತಿನ ದಿವಸದಲ್ಲಿ ಕೊಡುವಂತಹ ಮನ್ನಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿನ್ನ ಸೇವಕರ ಮುಖಾಂತರ ನೀನು ಮಾತನಾಡು. ಹೌದಪ್ಪ ತಂದೆಯೇ, ನಿನ್ನ ವಾಕ್ಯಗಳನ್ನು ಆಲಿಸುವಂತೆ ಅದನ್ನು ಅಳವಡಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನಗೋಸ್ಕರ ಜೀವಿಸುವಾಗಿ ನೀನು ನಡೆಸಬೇಕೆಂದು ನೀನು ಬೇಡಿಕೊಳ್ಳುತ್ತೇನೆ. ಹೌದಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಇಟ್ಟಂತಹ ಹೌದಪ್ಪ ಉದ್ದೇಶವನ್ನು ನೆರವೇರಿಸು. ನಾವಪ್ಪ ತಂದೆ ನಮ್ಮ ಕಡಿಮೆ ದಿನಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸುವ ನಮ್ಮನ್ನು ಕ್ಷಮಿಸು. ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಬಂದು ಸೇರುವಂತ ಎಲ್ಲರನ್ನು ಹೆಸರಾಗಿ ಹೌದಪ್ಪ ತಂದೆ ನಾವು ಆಶೀರ್ವದಿಸುತ್ತೇವೆ. ನೀವು ಆಶೀರ್ವದಿಸಪ್ಪ ತಂದೆ. ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡುವಪ್ಪ ತಂದೆ. ಕೊಡುವಂತ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಮಹಿಮೆ ಆಗಲಿ ಅಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ನಿನಗೆ ಸಲ್ಲಿಸ್ತೇನೆಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನಿಯವರು ನಮ್ಮ ಮಧ್ಯದಲ್ಲಿ ಬಹಳ ಸಂತೋಷ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ. ಸಹೋದರಿ ಆನಿಯವರು ಇದ್ದಾರೆ? ಅಂಕಲ್ ಇದೀನಿ ಅಂಕಲ್. ಒಂದು ವಿಶೇಷ ಗೀತೆಯನ್ನ ಆಯ್ತು ಅಂಕಲ್. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ ನಮ್ಮ ಸ್ತೋತ್ರ, ನಿಮ್ಗೆ ವಂದನೆಗಳು. ಕೂಡಿ ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಆದೀನವು
ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನು ಆಶ್ರಯಿಸು, ಆ ದಿನವೂ ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನು ಆಶ್ರಯಿಸು. ಕರ್ತನು ನಿನ್ನನ್ನು ನ್ಯಾಯದ ಗಳಿಗೆಯಲ್ಲಿ ಒಂದೊಂದು ಪಾಪಕ್ಕೆ ಲೆಕ್ಕವ ಕೇಳಲು ಉತ್ತರವೇನಾಗಿದೆ. ಕರ್ತನು ನಿನ್ನನ್ನು ನ್ಯಾಯದ ಗಳಿಗೆಯಲ್ಲಿ ಒಂದೊಂದು ಪಾಪಕ್ಕೆ ಲೆಕ್ಕವ ಕೇಳಲು ಉತ್ತರವೇನಾಗಿದೆ. ಏನೆಂದು ನೀ ಹೇಳುವೆ, ಹಾಗೇನು ನೀ ಮಾಡುವೆ. ಆ ದಿನವೂ ಹತ್ರವಿದೆ, ಆ ವೇಳೆಯೂ ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನು ಆಶ್ರಯಿಸು. ಪರಲೋಕದ ಅರಸನು ಪ್ರಖ್ಯಾತ ಪಡಿಸಲು ನೀನ್ಯಾವ ಗುಂಪಲ್ಲಿ ಸೇರುವೆ ಮನುಜ, ಯೋಚನೆ ಮಾಡಿದೆಯೋ. ಪರಲೋಕದ ಅರಸನು ಪ್ರಖ್ಯಾತ ಪಡಿಸಲು ನೀನ್ಯಾವ ಗುಂಪಲ್ಲಿ ಸೇರುವೆ ಮನುಜ, ಯೋಚನೆ ಮಾಡಿದೆಯೋ. ಸ್ವರ್ಗವ ಸೇರುವೆಯೋ, ಶಿಕ್ಷೆಗೆ ಗುರಿಯಾಗುವೆಯೋ. ಆ ದಿನವೂ ಹತ್ರವಿದೆ, ಆ ವೇಳೆಯೂ ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನು ಆಶ್ರಯಿಸು. ಆ ದಿನವೂ ಹತ್ರವಿದೆ, ಆ ವೇಳೆಯೂ ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನು ಆಶ್ರಯಿಸು. ಆ ದಿನವೂ ಹತ್ರವಿದೆ. ಥ್ಯಾಂಕ್ ಯು ಅಂಕಲ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಅನುದಿನವೂ ಉಪಯೋಗಿಸಲೆಂದು ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಬೆಳಗಿನ ಜಾವದಲ್ಲಿ ಜ್ಞಾನಿಯಾದ ಸೊಲೊಮೋನನ ಕುರಿತಾದ ಸಂಗತಿಗಳನ್ನ ನಾವು ತಿಳಿಯುವುದಾದರೆ, ಆತನು ಒಂದು ದೇಶವನ್ನ ಕುರಿತು ಟೀಕೆ ಹೇಳುವಂತನಾಗಿದ್ದ. ಆತನು ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದು ವಿಶೇಷವಾಗಿ ಇಸ್ರೇಲ್ ದೇಶಕ್ಕಾಗಿ. ಆದರೆ ಮಾತು ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ದೇಶಕ್ಕೂ ಕೂಡ ಅನ್ವಯವಾಗುವುದು. 10ನೇ ಅಧ್ಯಾಯ ಪ್ರಸಂಗಿ ಅದರಲ್ಲಿ 16-17ನೇ ವಚನದಲ್ಲಿ ಮಾತುಗಳಿವೆ. ಎಲೆ ದೇಶವೇ, ನಿನ್ನ ರಾಜನು ಬಾಲನಾಗಿದ್ದು ಪ್ರಭುಗಳು ಹೊತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ಯವೇ. ದೇಶವೇ, ನಿನ್ನ ರಾಜನು ಕುಲೀನನಾಗಿದ್ದು ಪ್ರಭುಗಳು ಅಮರನೊಲ್ಲದೆ ಶಕ್ತಿಗೊಳ್ಳುವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನಗೆ ಭಾಗ್ಯವೇ ಸರಿ. ದೇಶದ ರಾಜನು ವಿಶೇಷವಾಗಿ ದೇಶದ ಸಂರಕ್ಷಣೆಗಾಗಿ ದೇವರಿಂದ ನೇಮಿಸಲ್ಪಟ್ಟಿರುವಂತ ಅಧಿಕಾರಿಯಾಗಿದ್ದ. ದೇವರ ನಡೆಸುವಿಕೆಗೆ ಆತನು ಪಾತ್ರನಾಗುವಾಗ ಆತನ ಮುಖಾಂತರವಾಗಿ ಸಕಲವನ್ನು ಪರಿಪಾಲಿಸುವಂತಹ ದೇವರು
ತಾನು ಆರಿಸಿಕೊಂಡಂತ ರಾಜನ ನಿಮಿತ್ತವಾಗಿ ಆ ದೇಶವನ್ನ ಆಶೀರ್ವದಿಸುವಂತ ಇದನ್ನ ಸತ್ಯವೇದದಲ್ಲಿ ನಾವು ಎಲ್ಲಾ ಕಡೆ ಓದಿ ತಿಳಿಯುತ್ತಾ ಬಂದಿದ್ವಿ. ನ್ಯಾಯ ನೀತಿ ಧರ್ಮಗಳನ್ನ ಅನುಸರಿಸಿ ದೇವರಿಗೆ ಭಯಭಕ್ತುಳ್ಳವನಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ಪರಿಪಾಲಿಸುತ್ತಾ ಬರುವಂತಹ ಪ್ರತಿಯೊಬ್ಬ ಅರಸನನ್ನು ದೇವರು ಆಶೀರ್ವದಿಸುತ್ತಾ ಅವರಿರುವಂತ ಕಾಲದಲ್ಲಿ ದೇಶವನ್ನ ಸುಭಿಕ್ಷ ಸಂವತ್ಸರಗಳಿಂದ ತುಂಬಿಸುತ್ತಾ ಕಾಪಾಡುತ್ತಾ ಬಂದಿದ್ದ. ಮತ್ತು ನಿರಂತರವೂ ಈ ನೀತಿಗನುಗುಣವಾಗಿಯೇ ಕರ್ತನು ಈ ಭೂಮಿ ಮೇಲೆ ಪ್ರತಿಯೊಂದು ದೇಶದಲ್ಲಿಯೂ ಪ್ರತಿಯೊಬ್ಬ ದೇಶದ ನಾಯಕನ ಮೇಲೆಯೂ ಪ್ರಭುಗಳಾಗಲಿ ರಾಜರಾಗಲಿ ಇಂದಿನ ಕಾಲದ ಮುಖ್ಯಮಂತ್ರಿ ಅಥವಾ ಪ್ರಧಾನ ಮಂತ್ರಿಗಳೇ ಆಗಲಿ ಇಡೀ ದೇಶವನ್ನ ಚುಕ್ಕಾಣಿಯನ್ನು ಹಿಡಿದಿರುವಂತ ಆಡಳಿತವನ್ನು ಹಿಡಿದುಕೊಂಡು ದೇಶವನ್ನ ನಡೆಸುವಂತ ನಾಯಕತ್ವವನ್ನು ಹೊಂದಿರುವಂತ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸ್ವಾಮಿ ಅದೇ ರೀತಿ ನಡೆದುಕೊಳ್ಳುವಂತನಾಗಿದ್ದಾನೆ ಮತ್ತು ನಡೆಸುವಂತ ನಾವು ನೋಡ್ತೇವೆ. ಪ್ರಸಂಗಿ ಬರಿತಾನೆ, ದೇಶವೇ ನಿನ್ನ ರಾಜನು ಬಾಲನಾಗಿದ್ದು ಪ್ರಭುಗಳು ಹೊತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ಯವೆನಿಸಲಿ. ಇದು ಒಬ್ಬ ರಾಜನ ಜವಾಬ್ದಾರಿಕೆ ಇಲ್ಲದಂತ ಜೀವಿತವನ್ನ ತೋರಿಸುತ್ತೆ. ಕೇವಲ ಸ್ವಾರ್ಥ ಚಿಂತಕನಾಗಿ ಸ್ವಸುಖಕ್ಕಾಗಿ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವಂತ ಪ್ರವೃತ್ತಿಯನ್ನ ಹೊಂದಿರುವಂತ ಮತ್ತು ಅಧಿಕಾರಗಳನ್ನ ದುರುಪಯೋಗಪಡಿಸಿಕೊಂಡು ತನ್ನ ರಾಜ್ಯದಲ್ಲಿ ಇತರ ಯಾವುದೇ ವಿಚಾರವಾದಂತ ಚಿಂತೆಗಳನ್ನು ಆತನು ಗಮನಕ್ಕೆ ತೆಗೆದುಕೊಳ್ಳದೆ ತಾನು ನಿಶ್ಚಿಂತೆಯಿಂದ ಎಲ್ಲ ವೈಭೋಗಗಳನ್ನ ಅನುಭವಿಸಿ ಜೀವಿಸುತ್ತಿರುವಂತ ಒಬ್ಬ ರಾಜನ ಕುರಿತಾಗಿ ತಿಳಿಸ್ಬೇಕು. ಇಂಥ ಒಂದು ಪ್ರವೃತ್ತಿ ಉಳ್ಳಂತ ರಾಜರುಗಳು ದೇಶವನ್ನು ಆಳುವಾಗ ಆ ದೇಶವು ದೌರ್ಭಾಗ್ಯಕ್ಕೆ ಒಳಗಾಗುತ್ತದೆ. ಇಂದಿನ ದಿನಮಾನಗಳಲ್ಲಿ ಅನೇಕ ದೇಶಗಳು ದಿವಾಳಿ ಆಗುತ್ತಾ ಇರ್ತಕ್ಕಂಥ ಇದೇ ಕಾರಣಕ್ಕ ಎಲ್ಲಿ ದೇವರ ಭಯ, ಎಲ್ಲಿ ದೇವರ ಮೇಲನ ಪ್ರೀತಿ, ಎಲ್ಲಿ ಸತ್ಯ ದೇವರನ್ನ ಆರಾಧನೆ ಮಾಡುವಂತ ಅವಕಾಶಗಳು ಇಲ್ಲವು ಅಂತಲ್ಲಿ ಪ್ರತಿಯೊಬ್ಬ ದೇಶವನ್ನಾಳುವಂತ ನಾಯಕರು, ಅಧಿಕಾರಿಗಳು, ಪ್ರಭುಗಳು ಅವರು ದೇವರಿಗೆ ಬದಲಾಗಿ ಅಲ್ಲಿರುವಂತ ಎಲ್ಲಾ ಸೌಭಾಗ್ಯಗಳಿಗೆ ತಾವೇ ಒಡೆಯರಾಗಿ ಅವುಗಳೆಲ್ಲವನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವಂತ, ತಮ್ಮ ದುರಾಲೋಚನೆಗಳನ್ನ ತೀರಿಸಿಕೊಳ್ಳುವಂತ ಸ್ವಾರ್ಥ ಚಿಂತಕರಾಗಿ ಜೀವಿಸುವಂತವರ ಇಂಥ ಪರಿಸ್ಥಿತಿಯಲ್ಲಿ ತಾನೇ ದೇಶವು ದೌರ್ಭಾಗ್ಯಕ್ಕೆ ಒಳಗಾಗ್ತದೆ. ಬಡತನ, ಕಿತ್ತು ತಿನ್ನುವಂತ ದಾರಿದ್ರ್ಯ, ಎಲ್ಲಾ ವಿಧವಾದಂತ ಕ್ರೌರ್ಯ, ಹಿಂಸೆ, ದೌರ್ಜನ್ಯ, ಅಕ್ರಮಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಮನುಷ್ಯನ ಪ್ರಾಣವನ್ನೇ ಲೆಕ್ಕಿಸದೆ ಸ್ವಾರ್ಥಕ್ಕಾಗಿ ಸ್ವದೇಶದಲ್ಲಿರ್ತಕ್ಕಂಥ ಸ್ವಜನರೇ ಒಬ್ಬರನ್ನೊಬ್ಬರು ನಾಶಕ್ಕೆ ಒಳಪಡಿಸುವಂತ ಸ್ಥಿತಿಯನ್ನ ದೇಶವು ಅನುಭವಿಸುತ್ತೆ. ಅಂತ ಘೋರವಾದಂತ ಶಿಕ್ಷೆಗೆ ಕಾರಣ ಆ ದೇಶದ ನಾಯಕರುಗಳು, ಅಧಿಪತಿಗಳು ಆಗುವಂತ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ದೇಶ ಸುಭಿಕ್ಷ ಸಂವತ್ಸರಗಳಿಂದ ತುಂಬಿರಬೇಕಾದ್ರೆ ಆ ದೇಶವನ್ನ ದೇವರ ಭಯಭಕ್ತಿಯಲ್ಲಿ ನಡೆಸುವಂತ ದೇವರ ಮಕ್ಕಳು, ದೇವರ ಜನರು ದೇಶವನ್ನ ಆಳಬೇಕು. ಅದನ್ನೇ ಸೊಲೊಮೋನನು ತಿಳಿಸ್ತಾನೆ. ನಿನ್ನ ರಾಜನು ಸ್ವಾರ್ಥ ಚಿಂತಕನಾಗಿ ಕುಡಿಯೋದಕ್ಕೆ ತಿನ್ನುವುದಕ್ಕೆ ಹೊತ್ತಿಲ್ಲದ ಹೊತ್ತಿನಲ್ಲಿ ಕೂತ್ಕೊಳ್ಳೋದಾದ್ರೆ ಅದು ದೇಶಕ್ಕೆ ದೌರ್ಭಾಗ್ಯ. ನಿನ್ನ ರಾಜನು ಕುಲೀನನಾಗಿದ್ದು ಪ್ರಭುಗಳು ಅಮಲನ್ನೊಲ್ಲದೆ ಶಕ್ತಿಗೊಳ್ಳುವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನಗೆ ಭಾಗ್ಯವೇಸ. ಅಂದ್ರೆ
ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ತನ್ನ ದೇಶದ ಎಲ್ಲ ಹಿತ ಚಿಂತನೆಯ ಜವಾಬ್ದಾರಿಕೆಗಳನ್ನ ಸಂಪೂರ್ಣಗೊಳಿಸಿ ನಂತರ ತನ್ನ ಹೊಟ್ಟೆಗೆ ನನಗೆ ಹಸುವಾಗಿದೆ ಎಂಬುದಾಗಿ ತಿಳಿದು ತನ್ನ ಊಟಕ್ಕೆ ಕೊಟ್ಟ ರಾಜನು ಅಂತ ರಾಜನು ಅಂತ ಅಧಿಕಾರಿ ಅಂತ ಒಬ್ಬ ನಾಯಕನು ಹೊಂದಿದಂತ ದೇಶ ಸೌಭಾಗ್ಯವೇ ಸರಿ ಎಂಬುದಾಗಿ. ಯಾಕಂತಂದ್ರೆ ಪ್ರತಿಯೊಬ್ಬ ಪ್ರಜೆಯ ಹಿತವನ್ನ ಬಯಸುವಂತ ರಾಜನು ಅವನಿಗೆ ತನ್ನ ವೈಯಕ್ತಿಕವಾದಂತ ಅವಶ್ಯಕತೆಗಳ ಮರೆತು ತನ್ನ ಸಮಯವನ್ನ ತನ್ನ ದೇಶದ ಪ್ರಜೆಗಳ ಅಭಿವೃದ್ಧಿಗಾಗಿ ಸಮಯವನ್ನ ಕಳೆಯುವಂತವನು, ಉಪಯೋಗಿಸುವಂತವನು, ಅವರ ಹಿತಕ್ಕಾಗಿ ಕಾರ್ಯ ಮಾಡುವಂತವನು ಆಗಿರುವುದು. ಹೀಗಿರುವುದರಿಂದ ಅಂತ ಆಲೋಚನೆಯನ್ನ ಹೊಂದಿರುವಂತ ರಾಜರು, ಪ್ರಭುಗಳು, ನಾಯಕರು, ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಒಂದು ದೇಶಕ್ಕೆ ಸಿಕ್ಕಿದರೆ ಆ ದೇಶವು ಸುಭಿಕ್ಷ ಸಂವತ್ಸರದಿಂದ ತುಂಬಿರುತ್ತದೆ. ಅಲ್ಲಿ ಯಾವುದೇ ರೀತಿಯ ಬಡತನವಾಗಲಿ, ಯಾವುದೇ ರೀತಿಯಾದಂತಹ ದಾರಿದ್ರ್ಯವಾಗಲಿ, ಯಾವುದೇ ರೀತಿಯಂತ ಅಕ್ಷಮ್ಯ ಅಪರಾಧಗಳಾಗಲಿ, ಯಾವುದೇ ರೀತಿಯಾದಂತ ಕ್ರೌರ್ಯವಾಗಲಿ, ಹಿಂಸೆಗಳಾಗಲಿ, ನೋವು ದುಃಖಗಳಾಗಲಿ ಆಗದೆ ಆ ದೇಶದಲ್ಲಿ ಎಲ್ಲಾ ಕಡೆ ಸಮಾಧಾನ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸೊಲೊಮೋನನ ಕಾಲದಲ್ಲಿ ಸುಮಾರು 40 ವರ್ಷಗಳ ಕಾಲ ಸಮಾಧಾನ. ಅಂತ ಒಂದು ಸಮಾಧಾನದ ಸುಸ್ಥಿತಿಯನ್ನ ದೇಶವು ಅನುಭವಿಸುತ್ತದೆ. ಸೊಲೊಮೋನನು ಹೊರಟೋಗ್ತಾನೆ. ಆತನಾದ ಮೇಲೆ ಆತನ ಮಗನಾದಂತ ರೆಹಬ್ಬಾಮನಿಗೆ ಪಟ್ಟ ಕಟ್ಟ. ಆತನಿಗೆ ಪಟ್ಟ ಕಟ್ಟಿದ ಮೇಲೆ ಆತನು ನಡ್ಕೊಳ್ಳುವಂತ ರೀತಿಯನ್ನ ಇಲ್ಲಿ ನಾವು ಗಮನಿಸಬಹುದು. ಒಂದು ಅರಸನು 12ನೇ ಅಧ್ಯಾಯದಲ್ಲಿ ಸತ್ಯವೇದದ ಈ ಭಾಗದಲ್ಲಿ 3ನೇ ವಚನದಲ್ಲಿ, ಯಾರೊಬ್ಬನು ನಡೆದ ಸಂಗತಿಗಳ ವರ್ತಮಾನವನ್ನು ಕೇಳಿ ಎಲ್ಲಾ ಇಸ್ರಾಯೇಲರೊಡನೆ ಯೆಹೋವಾಮನ ಬಳಿಗೆ ಹೋಗಿ ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದನು. ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸಗಳನ್ನು ನಾವು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು ಎಂದು ಹೇಳಲು, ನೀವು ಈಗ ಹೋಗಿ 3 ದಿನಗಳಾದ ನಂತರ ತಿರುಗಿ ಬನ್ನಿರಿ ಎಂದು ಉತ್ತರ. ಜನರು ಹೋದರು. ಆಗ ಅರಸನಾದ ರೆಹಬ್ಬಾಮನು ತನ್ನ ತಂದೆಯಾದ ಸೊಲೊಮೋನನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನು ಕೂರಿಸಿ ತಾನು ಜನರಿಗೆ ಕೊಡತಕ್ಕ ಉತ್ತರದ ವಿಷಯದಲ್ಲಿ ಅವರ ಆಲೋಚನೆಯನ್ನು ಕೇಳಿದರು. ಅವನಿಗೆ, ನೀನು ಇವತ್ತು ಈ ಜನರ ಮಾತನ್ನು ಕೇಳಿ ಅವರಿಗೆ ಒಳಗಾಗಿ ಒಳ್ಳೆ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿ ಬಂದರು. ಆದರೆ ಅವನು ಹಿರಿಯರ ಆಲೋಚನೆಯಂತೆ ನಿರಾಕರಿಸಿ ತನ್ನ ಸಂಗಡ ಬೆಳೆದು ತನ್ನ ಮಂತ್ರಿಗಳಾದ ಯೌವನಸ್ಥರನ್ನು ಕರೆಸಿ ತನ್ನ ತಂದೆಯು ಹೇರಿದ ನೊಗವನ್ನು ಹಗುರ ಮಾಡಬೇಕೆಂದು ಕೇಳಿಕೊಳ್ಳುವ ಈ ಜನರಿಗೆ ಯಾವ ಉತ್ತರ ಕೊಡತಕ್ಕದ್ದು, ಈ ವಿಷಯದಲ್ಲಿ ನಿಮ್ಮ ಆಲೋಚನೆ ಏನು ಎಂದು ಕೇಳಲು ಅವರು ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಹೇರಿರುವ ಭಾರವನ್ನು ಹಗುರ ಮಾಡು ಎಂಬುದಾಗಿ ನಿನ್ನನ್ನು ಬೀಳಿಕೊಂಡ ಜನರಿಗೆ, ನೀನು ನಿನ್ನ ತಂದೆಯ ನಡುವಿಗಿಂತ ನನ್ನ ಕಿರುಬೆರಳು ದಪ್ಪವಾಗಿದೆ. ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹಾಕಿರುವುದು ನಿಜ, ಆದ್ರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂರಿಸುತ್ತೇನೆ. ಅವನು ನಿಮ್ಮನ್ನು ಬಾರುಕೋಲಗಳಿಂದ ಹೊಡೆದದ್ದು ನಿಜ, ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವನು ಎಂಬುದಾಗಿ ಹೇಳಬೇಕು ಎಂದು. ರೆಹಬ್ಬಾಮ ತಂದೆಯ ಆಡಳಿತವನ್ನ ತೆಗೆದುಕೊಂಡ ಮೇಲೆ ತಂದೆಯಂತೆ ರಾಜ್ಯವನ್ನ ನಡೆಸಬೇಕಾಗಿರುವಾಗ ಆ ದೇಶದ ಜನರು ಆ ಸಮಯದಲ್ಲಿ ಕಷ್ಟ ಸಂಕಟಗಳಿಗೆ ಒಳಗಾಗಿದ್ದುಕೊಂಡು ತಮ್ಮ ಭಾರವನ್ನ ಹಗುರ ಮಾಡಿಕೊಳ್ಳಬೇಕೆಂಬುದಾಗಿ ಬಂದು ನಿರೀಕ್ಷೆಯಿಂದ ಈತನನ್ನ ಕೇಳುವಾಗ ಆತನು ಕೊಟ್ಟಂತ ಉತ್ತರ ಅದಕ್ಕೆ ಕಾರಣ. ತಂದೆ ಕಾಲದಲ್ಲಿದ್ದಂತ ಮಂತ್ರಿಗಳನ್ನ ಕರೆದು ಹೇಳ್ತಾನೆ, ಅವರು ಆ ಜನರು ಕೇಳಿಕೊಳ್ಳುವುದಂತೆ ನೀನು ನಡ್ಕೋ, ನೀನು ಮಾಡುವುದು. ಆದ್ರೆ ಅವನು ಅವರನ್ನೆಲ್ಲ ಕಡೆಗಣಿಸಿ ತನಗೆ ಬೇಕಾದಂತಹ ಮಂತ್ರಿಗಳನ್ನ ಅವರನ್ನ ಕೇಳ್ತಾನೆ. ಅವರು ಅದಕ್ಕೆ ತದ್ವಿರುದ್ಧವಾದಂತ ಉತ್ತರವನ್ನು ಕೊಡ್ತಾರೆ. ಹಾಗೆ ನಡ್ಕೊಳ್ತಾನೆ. ಮುಂದಾಗುತ್ತಿದೆ ಅವನ ರಾಜ್ಯ ಪತನವಾದ.
ಅವನ ರಾಜ್ಯ ದಿವಾಳಿಯ. ಆ ದೇಶದಲ್ಲಿ ಎಲ್ಲಾ ರೀತಿಯಾದಂತಹ ಅಕ್ರಮ ಅಪರಾಧಗಳು ವೃದ್ಧಿಗೊಳಿಸುತ್ತವೆ. ಅದನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಆಗುತ್ತಿಲ್ಲ. ಇವತ್ತಿನ ತನಕನೂ ಕೂಡ ಆ ದೇಶದಲ್ಲಿ ಸಮಾಧಾನ ಇಲ್ಲವೇ ಇಲ್ಲ. ಯಾವ ದೇಶದಲ್ಲಿ? ಇಸ್ರಾಯೇಲ್ ದೇಶ. ಒಬ್ಬ ರಾಜನು ಮಾಡಿದಂತ ಒಂದು ಅಪರಾಧದಿಂದ ದೇಶವು ನಿರಂತರಕ್ಕೂ ಅಂತ ದುಸ್ಥಿತಿಯನ್ನ ಎದುರಿಸಿದೆ. ಪ್ರತಿಯೊಂದು ದೇಶವು ಸುಭಿಕ್ಷ ಸಂವತ್ಸರಗಳಿಂದ ತುಂಬಿರಬೇಕಾದ್ರೆ ಸೊಲೊಮೋನ್, ರೆಹಬ್ಬಾಮನ ತಂದೆಯಾದಂತ ಸೊಲೊಮೋನನು ದೇಶವನ್ನು ಎಚ್ಚರಿಸಿದ್ದಾನೆ, ದೇಶದ ನಾಯಕರುಗಳನ್ನು ಎಚ್ಚರಿಸಿದ್ದಾನೆ. ಅದನ್ನ ಹೇಳ್ತಾನೆ 24ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಹೀಗೆ ಬರೀತಾನೆ. ಜ್ಞಾನೋಕ್ತಿಯಲ್ಲಿ 24ನೇ ಅಧ್ಯಾಯ 6ನೇ ವಚನದಲ್ಲಿ ಮಾತುಗಳನ್ನ ಮಾಡಿ ನಮ್ಮ ಸಂಗಡ ನಿಮ್ಮ ಸತ್ಯವೇದನ್ನ 24ನೇ ಅಧ್ಯಾಯ 6ನೇ ವಚನಕ್ಕೆ ತಿಳಿಸಿ. ಮಂತ್ರಾಲೋಚನೆಯಿಂದ ಯುದ್ಧವನ್ನು ನಡೆಸು. ಬಹು ಮಂತ್ರಿಗಳು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಒಬ್ಬ ರಾಜನಿಗೆ ಒಳ್ಳೆ ಅಭಿಪ್ರಾಯಗಳನ್ನು ಕೊಡುವಂತ ಮಂತ್ರಿಗಳಿರು. ಜ್ಞಾನೋಕ್ತಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ಸೊಲೊಮೋನನು ಹೀಗೆ ಬರೆದ. 14ನೇ ವಚನ, ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು. ಬಹು ಸುಮಂತ್ರಿಗಳು ಇರುವಲ್ಲಿ ಸಂರಕ್ಷಣೆ ಇರುವುದು. ಉತ್ತಮವಾದಂತಹ ಆಲೋಚನೆ, ದೇಶದ ಹಿತಕ್ಕಾಗಿ ಮಾಡುವಂತ ಆಲೋಚನೆಗಳಿರುವಂತ ಮಂತ್ರಿಗಳು. ದೇಶದ ರಾಜನು ತನ್ನ ದೇಶವನ್ನ ನಡೆಸಬೇಕಾದ್ರೆ ಆತನಿಗೆ ನಿಶ್ಚಯವಾಗಿ ಉತ್ತಮವಾದಂತ ಆಲೋಚನೆಯನ್ನ ಕೊಡುವಂತ ಸುಮಂತ್ರಿಗಳು ಬೇಕಾಗ. ಅದು ಸೊಲೊಮೋನನ ಕಾಲದಲ್ಲಿ ಇತ್ತು. ಆದರೆ ರೆಹಬ್ಬಾಮನು ತಂದೆಯ ಕಾಲದಲ್ಲಿದ್ದಂತ ಮಂತ್ರಿಗಳನ್ನ ತಿರಸ್ಕರಿಸಿ ತನಗೆ ಬೇಕಾದಂತ ಮಂತ್ರಿಗಳು, ಅಲ್ಲಿಗೆ ಸುಮಂತ್ರಿಗಳು, ಉಚಿತವಾದಂತ ಆಲೋಚನೆಗಳು ಕೊಡುವಂತ ಮಂತ್ರಿಗಳು ಇಲ್ಲದೆ ಹೋಗ್ತಾರೆ. ಆಮೇಲೆ ಬರ್ತಕ್ಕಂಥ ಮಂತ್ರಿಗಳಲ್ಲಿ ಉಚಿತವಾದಂತ, ಶುದ್ಧವಾದಂತ, ಸುರಕ್ಷಿತವಾದಂತ ಆಲೋಚನೆಗಳು ಇಲ್ಲದೆ ಇರುವುದರಿಂದ ಆತನ ರಾಜ್ಯ ಪತನವಾಗಬೇಕು. ಎಲ್ಲಿ ಸುಮಂತ್ರಿಗಳು ಇರ್ತಾರೆ ಅಲ್ಲಿ ಸುರಕ್ಷಿತವಾಗಿ. ಎಲ್ಲೇ ಒಳ್ಳೆಯ ರೀತಿಯಾದಂತಹ ಸಲಹೆಗಳನ್ನ ಕೊಡುವಂತ ದೇವರ ಭಯಭಕ್ತಿಯುಳ್ಳಂತ ಜನರು ಮಂತ್ರಿಗಳಾಗ್ತಾರೆ. ಅವರು ಆ ದೇಶವನ್ನ ಕಾಯುವುದಕ್ಕೆ, ಕಾಪಾಡೋದಕ್ಕೆ, ಸುರಕ್ಷತೆಯಾಗಿರೋದಕ್ಕೆ ಉತ್ತಮವಾದಂತ ಆಲೋಚನೆಗಳನ್ನ, ಸಲಹೆಗಳನ್ನ ದೇಶವನ್ನ ಆಳುವಂತ ರಾಜನಿಗೆ ಆ ಮಂತ್ರಿಗಳ ಸಲಹೆ ಸಹಾಯಗಳಿಂದ ರಾಜರುಗಳು ದೇಶವನ್ನ ನಡೆಸ್ತಾರೆ. ಅವರ ಆಲೋಚನೆಗಳಿಗೆ ತಕ್ಕಂತೆ ಇವರು ಸ್ಪಂದಿಸಿ ನಡೆಯುವಾಗ ದೇಶದ ಹಿತ ಚಿಂತಕರಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರ, ಪ್ರತಿಯೊಬ್ಬ ಪ್ರಜೆಯ ಹಿತಕ್ಕಾಗಿ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ. ಇವತ್ತಿನ ನಮ್ಮ ದೇಶಗಳಲ್ಲಿ ನಾವು ಬೆಳಗಾದ ತಕ್ಷಣ ಸುದ್ದಿಯನ್ನು ಕೇಳಿದಾಗ ಹಗರಣಗಳ ಸುದ್ದಿಯನ್ನ ಕೇಳ್ತೀವಿ. ಇಲ್ಲಿ ತನಕ ಅದು ಮುಚ್ಚಿಕೊಂಡು ಈಗ ಅದು ಬಯಲಿಗೆ ಬರ್ತಾ ಇದೆ. ಒಬ್ಬರದನ್ನ ತೆಗೆದ್ರೆ ಅವ್ರು ಇನ್ನೊಬ್ಬರು ನೀವು ಮಾಡಿದಂತ, ನಿಮ್ಮ ಕಾಲದಲ್ಲಿ, ನಿಮ್ಮ ಆಡಳಿತದಲ್ಲಿ 1000 ಕೋಟಿ ಹಗರಣ, 2,000 ಕೋಟಿ ಹಗರಣ, 1,000 ಕೋಟಿಗಳ ಹಗರಣಗಳ ಲೆಕ್ಕಾಚಾರಗಳು. ಎಂತಹ ಮಂತ್ರಿಗಳು ಎಂತ ರಾಜ್ಯವನ್ನ ಆಡಳಿತ ಮಾಡಿರಬೇಕು. ಹಾಗಾದ್ರೆ ಇಷ್ಟೊಂದು ಹಗರಣಗಳ ಮುಖಾಂತರವಾಗಿ ದೇಶದ ಬೊಕ್ಕಸವನ್ನ ಖಾಲಿ ಮಾಡಿ ಲೂಟಿ ಮಾಡಿರ್ತಕ್ಕಂಥ ಮಂತ್ರಿಗಳು ದೇಶವನ್ನ ಆಳಿದರೆ ದೇಶ ಎಷ್ಟು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ? ಅಂತ ಮಂತ್ರಿಗಳು ದೇಶದಲ್ಲಿ ಇನ್ನೂ ಉಳಿದಿದ್ದರೆ, ಅಂತ ಮಂತ್ರಿಗಳ ಸಲಹೆಗಳಿಂದ ದೇಶವನ್ನ ಆಳುವಂತ ನಾಯಕರುಗಳು, ಪ್ರಭುಗಳು, ಮುಖ್ಯಮಂತ್ರಿಗಳು ಈ ದೇಶವನ್ನ ನಡೆಸುವುದಾದರೆ
ಈ ದೇಶ ಇನ್ನೆಷ್ಟು ಸುರಕ್ಷಿತವಾಗಿರ್ತದೆ. ಪ್ರತಿಯೊಂದು ದೇಶದಲ್ಲಿಯೂ ಸಹ ದಿವಾಳಿ ಆಗಿರ್ತಕ್ಕಂಥ ದೇಶಗಳಲ್ಲಿ ಇಂಥ ಪರಿಸ್ಥಿತಿಗಳನ್ನ ನಡೆಸಿಕೊಂಡು ಬಂದದ್ರಿಂದ ಇವತ್ತು ದಿವಾಳಿಗಳ. ಯಾವುದೇ ದೇಶ ಇಂಥ ಪ್ರವೃತ್ತಿಯಲ್ಲಿ ಮುಂದುವರಿಯುವಾಗ ಮುಂದೊಂದು ದಿವಸ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ, ದಿವಾಳಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಪೌಲನು ಈ ಮಾತುಗಳನ್ನು ಕೊನೆ ಕಾಲದಲ್ಲಿ ಅದಕ್ಕಾಗಿಯೇ ದೇವರ ಜನರು, ದೇವರ ಮಕ್ಕಳನ್ನ ಭೂಮಿಯ ಮೇಲೆ ದೇವರು ಇಟ್ಟಿದ್ದಾರೆ. ಅವರಿಗೆ ಮಾಡಬೇಕಾದಂತ ಸರಿಯಾದಂತ ಮಾರ್ಗವನ್ನ, ಉಚಿತವಾದಂತ ಆಲೋಚನೆಗಳನ್ನ ಇಂತಹ ಪರಿಸ್ಥಿತಿಗಳಲ್ಲಿಯೂ ದೇಶವನ್ನ ಉಳಿಸಿಕೊಳ್ಳಬಹುದು, ಕಾಪಾಡಿಕೊಳ್ಳಬಹುದು. ಈ ಭೂಮಿ ಮೇಲೆ ಒಂದೊಂದು ದಿವಸ ಅಂತ ದುರ್ಗತಿಯನ್ನ, ದೇಶವನ್ನ ಕಾಣದ ಹಾಗೆ ಕಾಪಾಡುವಂತ ವ್ಯವಸ್ಥೆಯನ್ನ ದೇವ ಜನರ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಅದನ್ನ ನಾವು ನಿರ್ವಹಿಸ್ತೇವೆ. ಅದನ್ನೇ 1 ತಿಮೋಥೆ 2ನೇ ಅಧ್ಯಾಯ 1-3 ವಚನ. ಮತ್ತೆ 1 ತಿಮೋಥೆ 2ನೇ ಅಧ್ಯಾಯ 1-3 ವಚನ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇವೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ರಕ್ಷಕನಾದಂತಹ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿ ಯೋಗ್ಯತೆಯೂ ಅದೇ. ಇದು ಕೆಟ್ಟು ನಾಶವಾಗುವಂತ ದೇಶವನ್ನು ಉಳಿಸಿಕೊಳ್ಳಲು ದೇವರು ಈ ಕೊನೆ ಕಾಲದಲ್ಲಿ ತನ್ನ ಸಭೆಯ ಮುಖಾಂತರವಾಗಿ ಮಾಡುವಂತ ಕಾರ್ಯ. ಅಂತಹ ಹೀನಾಯವಾದಂತ ಸ್ಥಿತಿಗೆ ಬಂದಂತ ದೇಶ ಕೂಡ ಅಂತ ಹೀನಾಯವಾದಂತ ಸ್ಥಿತಿಯಿಂದ ತಪ್ಪಿಸಿ ಸುರಕ್ಷತೆ, ಸುಕ್ಷೇಮ, ಸಮೃದ್ಧಿಯಿಂದ ತುಂಬಿರುವಂತ ದೇಶವನ್ನಾಗಿ ಕಾಪಾಡುವಂತ ಶಕ್ತಿಯನ್ನ ದೇವರು ತನ್ನ ಸಭೆಗೆ, ತನ್ನ ಜನರಿಗೆ ಕೊಟ್ಟಿದ್ದಾನೆ. ತನ್ನ ಮಂದಿ ಆ ಕೆಲಸವನ್ನ ಮಾಡಿ ಹೇಗೆ ಎಚ್ಚರವಾಗಿ ಪ್ರಾರ್ಥಿಸಿದ ದೇಶದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳ ಬಗ್ಗೆ ಗಮನ ಹರಿಸಿ ಅವುಗಳಲ್ಲಿ ಆಗುವಂತ ದುಷ್ಪರಿಣಾಮಗಳಿಗಾಗಿ, ಅದರ ಪರಿವರ್ತನೆಗಾಗಿ, ಬದಲಾವಣೆಗಾಗಿ, ದೇಶದಲ್ಲಿ ಆಗುತ್ತಿರುವಂತ ದೌರ್ಭಾಗ್ಯಕ್ಕಾಗಿ ಅಂಗಲಾಚಿ ದೇವರಲ್ಲಿ ನಿಮ್ಮನ್ನ ಆಡಳಿತ ಮಾಡುವಂತ ಅರಸುಗಳಿಗಾಗಿ, ರಾಜರಿಗಾಗಿ ಪ್ರಾರ್ಥಿಸಿ. ದೇಶದಲ್ಲಿರ್ತಕ್ಕಂಥ ಸಭೆ, ದೇಶದ ರಾಜಕೀಯಗಳಿಗಾಗಿ, ದೇಶದ ಪ್ರಭುಗಳಿಗಾಗಿ, ಮಂತ್ರಿಗಳಿಗಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ, ಪ್ರಧಾನ ಮಂತ್ರಿಗಳಿಗಾಗಿ ನಾವು ಪ್ರಾರ್ಥನೆಗೆ ಅಸಾಧ್ಯವಾದ ಮನಮರುಗುವ ದೇವರು ತನ್ನ ಹಿಂಡಿಗಾಗಿ, ತನ್ನ ಜನರಿಗಾಗಿ, ತನ್ನ ನಾಮದ ಘನತೆಗಾಗಿ ಕಾರ್ಯ ಮಾಡಿ. ಈ ಕೊನೆ ಕಾಲದಲ್ಲಿ ನಮ್ಮ ದೇಶದಲ್ಲಿ ನಾವು ಸುರಕ್ಷಿತವಾಗಿ ಬದುಕುಳಿದು ದೇವರನ್ನ ಸಂತೋಷವಾಗಿ ಆನಂದಿಸಬೇಕಾದ್ರೆ, ಆರಾಧಿಸಬೇಕಾದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕಾಗ್ತದೆ. ದೇಶದಲ್ಲಿರ್ತಕ್ಕಂಥ ಜನರು ಸುರಕ್ಷಿತವಾಗಿರಬೇಕಾಗ್ತದೆ. ಈ ಸುರಕ್ಷತೆಯನ್ನ ರಾಜರುಗಳ ಮುಖಾಂತರವಾಗಿ ದೇವರು ತರಬೇಕಾಗ್ತದೆ. ರಾಜರುಗಳ ನಡವಳಿಕೆಗಳನ್ನ ಸರಿಪಡಿಸಬೇಕಾಗ್ತದೆ. ರಾಜರುಗಳನ್ನ ದೇವರು ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು. ನಾನು ಹೇಳ್ತಾನೆ, ರಾಜರುಗಳನ್ನ ನಿಲ್ಲಿಸುತ್ತಿ, ರಾಜರುಗಳನ್ನ ತಳ್ಳಿ. ಆ ಶಕ್ತಿ ದೇವರು, ಆ ಕಾರ್ಯವನ್ನ ದೇವರು ಮಾಡಬೇಕಾದ್ರೆ ದೇವರ ಸಭೆ, ದೇವರನ್ನ ಪೂಜಿಸುವಂತ ದೇವರ ಜನ, ದೇವರನ್ನ ನಂಬುವಂತ ದೇವರ ಮಕ್ಕಳು, ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುವಂತ ದೇವರ ಮಂದೆ ಅತ್ಯಾಸಕ್ತಿಯಿಂದ ಬಲವಾಗಿ ನಮ್ಮ ದೇಶದ ಹಿತಕ್ಕಾಗಿ, ಪ್ರತಿಯೊಬ್ಬ ನಾಗರಿಕರಿಗಾಗಿ, ಪ್ರತಿಯೊಬ್ಬ ದೇಶದ ಪ್ರಜೆಗಾಗಿ, ವಿಶೇಷವಾಗಿ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ನಮ್ಮ ನಂಬಿಕೆ ಗಟ್ಟಿಯಾಗಿ ಬಲವಾಗಿ ಉಳಿದು ಈ ನಂಬಿಕೆಯನ್ನ ಈ ಲೋಕದ ಕಟ್ಟ ಕಡೆಗೆ ಪ್ರತಿಯೊಬ್ಬ ಮಾನವನಿಗೆ ತಿಳಿಸುವುದಕ್ಕಾಗಿ, ಈ ವ್ಯವಸ್ಥೆಯನ್ನ ದೇವರು ಒದಗಿಸಿಕೊಡುವುದಕ್ಕಾಗಿ
ಪ್ರಾರ್ಥನೆಯಲ್ಲಿ ನಾವು ಹಗಲು ರಾತ್ರಿ ಎಚ್ಚರವಾಗಿದ್ದೀವಿ. ಪ್ರಿಯ ಸಹೋದರ ಸಹೋದರಿಯರು, ದೇವರು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ. ಪರಲೋಕ ರಾಜ್ಯದ ಬೀಗದ ಕೈಗಳು ನಿಮ್ಮ ಕೈಯಲ್ಲಿ. ನೀವು ಯಾರಿಗೆ ತೆರೀತೀರಿ ಅದು ತೆರೆಯಲಿ, ಯಾರಿಗೆ ಮುಚ್ಚಿಬಿಟ್ಟಿದೆ ಪ್ರಾರ್ಥನೆ. ದೇವರ ರಾಜ್ಯದ ಬೀಗದ ಕೈ, ಪರಲೋಕ ರಾಜ್ಯದ ಭಂಡಾರವನ್ನು ತೆಗೆಯುವಂತ ಶಕ್ತಿಯನ್ನು ಏನ್ ಬೇಕಾದ್ರೂ ಅದನ್ನ ಸ್ವಾಮಿ ನಮ್ಮ ಕೈ. ಅದಕ್ಕಾಗಿ ನಾವು ಈ ಬೆಳಗ್ಗೆ ಎಚ್ಚರ ಮಾಡ್ತೀವಿ. ನಮ್ಮ ದೇಶದಲ್ಲಿರ್ತಕ್ಕಂಥ ನಾಯಕರು, ರಾಜಕಾರಣಿ, ಪ್ರತಿಯೊಬ್ಬ ಬಡ ಮನುಷ್ಯನ, ಒಬ್ಬ ನಾಗರಿಕ ಪ್ರಜೆ ಪ್ರಾರ್ಥಿಸುವಂತ ಜವಾಬ್ದಾರಿಕೆ ನಮಗಿದೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ಮಾತ್ರ, ಲೋಕದಲ್ಲಿರುವಂತ ಸಕಲ ದೇಶಗಳಿಗಾಗಿ, ಪ್ರತಿಯೊಬ್ಬ ಮಾನವರಿಗಾಗಿ, ಪ್ರತಿಯೊಬ್ಬರ ಮಾನವರ ಹಿತಕ್ಕಾಗಿ, ರಕ್ಷಣೆಗಾಗಿ ಪ್ರಾರ್ಥಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ ಒಂದು ಫಲವಾದ ಪ್ರಾರ್ಥನೆಯನ್ನ ಈ ಮುಂಜಾನೆ ವೇಳೆಯಲ್ಲಿ ನಾವು ಮಾಡುವುದಾದ್ರೆ ನಿಶ್ಚಯವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ, ನಮಗೆ ಸದುತ್ತರವನ್ನ ಕೊಡುವುದು. ನಮ್ಮ ಸಜ್ಜತೆಯಲ್ಲಿ ಸಹೋದರಿ ಅನ್ಯವರಿದ್ದಾರೆ, ಅವರು ಈ ಪ್ರಾರ್ಥನೆಯನ್ನ ಮಾಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ನಿನ್ನೆ ನಾವು ಈ ಒಂದು ವಿಜ್ಞಾಪನೆಗಳನ್ನು ಪಡ್ಕೊಂಡಿದ್ದೇವೆ. ಲೋಕೇಶ್ ಅವರ ಲೋಕೇಶ್ ಅಂಕಲ್ ಅವ್ರ ಕಡೆಯಿಂದ ಜಯರಾಮ್ ಅಂತಕ್ಕಂಥವ್ರು, ಅವರು ಹೃದಯದ ಚಿಕಿತ್ಸೆ ಆಗಿದೆ, ಆಪರೇಷನ್ ಆಗಿದೆ, ಅವ್ರು ಚೇತರಿಸ್ಕೊಳ್ತಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ. ವೆಂಕಟೇಶ್ ಅವರು ಇನ್ನೂ ಕೂಡ ಪರಿಸ್ಥಿತಿ ಗಂಭೀರವಾಗಿದೆ. ಅವರ ಕಾಲು ಸಕ್ಕರೆ ಕಾಯಿಲೆಯಿಂದ ಅವ್ರ ಕಾಲಿನ ತೆಗೆಯಬೇಕಾದಂತಹ ಪರಿಸ್ಥಿತಿ ಬಂದಿದೆ. ದೇವರು ಅವ್ರನ್ನ ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ನಿನ್ನೆ ಬಿದರಹಳ್ಳಿಯ ಅಂತಕ್ಕಂಥ ಸ್ಥಳದಲ್ಲಿ ಒಂದು ಟ್ರ್ಯಾಕ್ಟರ್ ಹರಿದಿದ್ದರಿಂದ ಒಬ್ಬ ಹುಡುಗನ ಕಾಲು 2 ಭಾಗ ಆಗಿ ಆಸ್ಪತ್ರೆಗೆ ಸೇರಿಸಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಹಾಗೂ ನಮ್ಮಲ್ಲಿ ಅನೇಕರು ಕಷ್ಟ ಕಾಯಿಲೆಗಳಲ್ಲಿ ಇದ್ದಾರೆ, ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ. ವಿಶೇಷವಾಗಿ ನಮ್ಮ ದೇಶಕ್ಕಾಗಿ, ಸುವಾರ್ತೆ ಸೇವೆ, ನಮ್ಮ ನಾಯಕರಿಗಾಗಿ ಪ್ರಾರ್ಥಿಸ್ತೀವಿ. Thank you, Uncle. Let's pray. Most precious Heavenly Father, we thank you, Lord, for this wonderful time that you blessed us to come before thy presence this beautiful morning, oh Father. Thank you, Lord, for waking us all up this beautiful morning to experience the new day, a new blessing, a new breath in our life, Lord. Father, we pray to ask that you would take the authority of the entire world and peace, prosperity, the freedom and the religions of all the people, Father, and all the preachers, Lord, the churches that we're all here, Father. We pray to ask you help each and every people affirm their commune in humanity and build together for peace and justice, Father. Despite the difficulties, it's also asked for you to protect them from all the vulnerable, comforts and grieving and strength and fearful, Lord. We ask that you fill each and every people with peace so that they can live as brothers and sisters, harming no one, Father. It also asks, Lord Jesus, to help people to protect the world, stop beauty and rescue those who are abandoned and forgotten, Father. We ask, Jesus, that you would hear our prayer to free from all the world from conflict, bringing unity to troubled nations, and replace hatred with love, Father. It's also, Lord, you're also there to help each and every one of us. Give us wisdom, knowledge, understanding. And to the world leaders, protect the dignity of every human being and every people, oh Father. There's a lot of violence, hatred, jealousy, pride, grudge, revenge in each and every people, oh Father. Lord, only you can tame them and mend them and transform them to be a new person.
people are so ruthless. They're forgetting the humanity. People are raping, killing, murdering, committing adultery, knowing or unknowingly. We don't know how they are doing it, Father. Change their ways, change their thoughts, change their thinking. There is so many young ones, old ones, middle-aged ones. The animals have been home arrested. They are into prostitutions, Father. They have been tied up. They've been chained. They've been beaten. They've been raped. They've been harassed. They've been abused. They've been not given food and water and light to see, Father. Their lives are so full of darkness. Only you can bring them, break the chain and bring them to the light. Thank you, Father, for hearing our prayer. Thank you for answering us, Lord Jesus. Praise you for all the blessings that you are going to giving us today. With this world in peace, O Father, and for your church, we joyfully serve you in all godly quietness through your Son, Jesus Christ. We pray for the vision to see and the faith to believe in the world, O Father. There's so many preachers preaching the word of God. Strengthen them and their family, Father. Help them not to be afraid, because you are there with them, because you're giving your angels charge over them, Father. Be with all the members. There are so many members who have gone away from churches. We don't know what could be the reason. Talk to them, Father. Open the door of their heart and change their mind and their thinking so